ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಕಳ್ಳಂಬೆಳ್ಳ ಗ್ರಾಮದ ನೊಂದ ದಲಿತ ರೈತ ಕುಟುಂಬಗಳು ಖರಾಬು ಜಾಗವನ್ನು ನರಸಿಂಹಯ್ಯ ಎಂಬುವರು ಒತ್ತುವರಿ ಮಾಡಿರುತ್ತಾರೆ. ಇದರ ಬಗ್ಗೆ ತಾಲೂಕು ದಂಡಾಧಿಕಾರಿಗಳಿಗೆ ರೈತರು ಮನವಿ ಸಲ್ಲಿಸಿರುತ್ತಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ನೀಡಿ ಅನುಮತಿ ಮೇರೆಗೆ ಓಡಾಡಲು ಇವರಿಗೆ ತಿಳಿಸಿರುತ್ತಾರೆ. ಆದರೆ ಇಂದು ರೈತರುಗಳು ಖರಾಬು ಜಾಗದಲ್ಲಿ ಗುಂಡಿ ಮುಚ್ಚಲು ಹಳ್ಳಕ್ಕೆ ಮಣ್ಣು ತುಂಬಿಸುವಾಗ ನರಸಿಂಹಯ್ಯ ವಿರೋಧ ವ್ಯಕ್ತಪಡಿಸಿದರು. ಈ ವಿಷಯ ಸಂಬಂಧಿಸಿದಂತೆ ಕಳ್ಳಂಬೆಳ್ಳ ಆರಕ್ಷಕ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುತ್ತಾರೆ. ಸ್ಥಳಕ್ಕೆ ಆರಕ್ಷಕರು ಬಂದಿರುತ್ತಾರೆ. ಆದರೆ ಇಂದು ಕಾಲು ದಾರಿಯಲ್ಲಿರುವ ಕಾಲುವೆಗಳನ್ನು ಮುಚ್ಚಲು ಮುಂದಾದಾಗ ತಡೆ ಹಿಡಿದಿರುತ್ತಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ವಹಿಸಬೇಕೆಂದು ಮಾಧ್ಯಮದ ಮೂಲಕ ಮನವಿ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರು ರೈತ ಸಂಘ ಎನ್ಜಿ ರಾಮಚಂದ್ರಯ್ಯ, ಕಳ್ಳಂಬೆಳ್ಳ ಶಿವಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಜಮ್ಮ, ಯುವ ರೈತ ಕಳ್ಳಂಬೆಳ್ಳ ಹುನ್ನೀಶ್, ನರಸಿಂಹಮೂರ್ತಿ ಮುಂತಾದವರು ಸ್ಥಳದಲ್ಲಿ ಇದ್ದರು. ವರದಿ ಬೆಂಚೆ ಮಂಜು. ಬಂದು ಇವ್ರಿಗೆ ಕೆಳಗಡೆ ಇರೋ ಜಮೀನವ್ರಿಗೆ ದಾರಿ ಬಿಡಿಸ್ಕೊಡ್ರಿ ಅಂತ ಅವರು ಸ್ಥಳ ಪರಿಶೀಲನೆ ಮಾಡೋ ಟೈಮಲ್ಲಿ ನರಸಿಂಹಯ್ಯವರು ಇದ್ದರು. ಆಯಿತು ಸರ್ ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಬಂದು ನಾವು ಕೆಲಸ ಮಾಡ್ತೀವಿ. ಇಲ್ಲೆಲ್ಲ ಸ್ವಲ್ಪ ಎಲ್ಲ ಇದೆಲ್ಲ ಇತ್ತು, ಬೇಲಿ ಎಲ್ಲ ಇತ್ತು. ಅದನ್ನೆಲ್ಲ ತೆಗೆಸಿ ಸರಿ ಮಣ್ಣೆಲ್ಲ ಒಡ್ಸೋಣ ಅಂತ ಅನ್ನೋ ಅಷ್ಟೊತ್ತಿಗೆ ನಮ್ಗೆ ಟೈಮ್ ಬೇಕಪ್ಪ ಇನ್ನೂ ಒಂದು ವಾರ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಸುಮ್ಮನೆ ಹೋಗೋರೆ. ಅವ್ರಿಗೆ ತಿರ್ಗಾ ನೆಕ್ಸ್ಟ್ ಇನ್ನು 2 ದಿವಸ ಬಿಟ್ಟು ಬರೋ ಅಷ್ಟರಲ್ಲಿ ಇವರೇ ಎಲ್ಲ ಟ್ರೆಂಚ್ ಹೊಡಿಸ್ಬಿಟ್ಟು ಮಣ್ಣೆಲ್ಲ ತೆಗೆಸ್ಕೊಂಡವ್ರೆ. ಇವತ್ತು ಬಂದು ಮಣ್ಣು ಹೊಡ್ಸೋಕೋದ್ರೆ ಇದು ಫುಲ್ಲೆಲ್ಲ ಬೇಕು ಅಂತಲೇ ಪೈಪೆಲ್ಲ ಕಟ್ ಮಾಡಿ ನೀರೆಲ್ಲ ಬರೋಂಗೆ ಮಾಡೋರು ಹಳ್ಳದಲ್ಲೆಲ್ಲ. ಈಗ ನಾವು ಅದಕ್ಕೆ ಮಣ್ಣು ಹೊಡ್ಸಂಗಿಲ್ಲಂತೆ, ನಾವು ಗಾಡಿಗಳು ಓಡಾಡೋಂಗಿಲ್ವಂತೆ, ಮನುಷ್ಯರು ಮಾತ್ರ ಓಡಾಡಬೇಕಂತೆ. ಹಳ್ಳ ತೆರವುಗೊಡಿಸ್ಕೊಡ್ರಿ ಅಂತ ಹೇಳಿದ್ರು ತಹಶೀಲ್ದಾರು. ನಾವು ಮಣ್ಣು ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಈಗ ನಾವೆಲ್ಲಾಸಿ ಓಡಾಡಬೇಕು, ನಾವು ದನ ಥರ ಎಲ್ಲಿ ಓಡಾಡಬೇಕು, ಗಾಡಿ ಎಲ್ಲ ಟ್ಯಾಕ್ಟ್ರಿ ಎಲ್ಲ ಎಲ್ಲಿ ಓಡಾಡಬೇಕು, ನಾವೆಲ್ಲಿ ಓಡಾಡಬೇಕು. ಒಂದೇ ಕಡೆ ಇದೆ ಜಮೀನಲ್ಲಿ ರಸ್ತೆ ಇಲ್ಲ. ಮೊದಲಿದ್ದೆಲ್ಲ ಜಮೀನು ಅಭಿವೃದ್ಧಿ ಆಗಿರಲಿಲ್ಲ, ಸಮಾನ ಆಗಿರಲಿಲ್ಲ. ಕೆರೆ ಹಳ್ಳ ಎರಡು ಹಳ್ಳ ಇದ್ದಾವೆ, ಅಲ್ಲೊಂದು ಹಳ್ಳ ಇದೆ, ಇಲ್ಲೊಂದು ಹಳ್ಳ ಇದೆ. ಈಗ ತಹಸೀಲ್ದಾರರು ಬಂದು ಅದನ್ನೆಲ್ಲವುದನ್ನು ಕೂಡ ಮಹಜರ್ ಮಾಡಿ ಅದನ್ನು ಈ ಖರಾಬ್ನ ತೆರವು ಮಾಡಿ ಹೋಗಿದ್ದಾರೆ. ಬಿ ಖರಾಬ್ ಇದೆ. ಈಗ ಇಲ್ಲಿ 8 ಗುಂಟೆ ಇದೆ ಅಂತ ಒಪ್ಕೊಂತ ಇದ್ದಾರೆ, ಜಮೀನು ಮಾಲೀಕರು ಕೂಡ ಒಪ್ಕೊಂತ ಇದ್ದಾರೆ. ಅನಗತ್ಯವಾಗಿ ಇಲ್ಲಿ ತೊಂದರೆ ಕೊಟ್ಟಿದ್ದಾರೆ. ತಹಸೀಲ್ದಾರರು ಬಂದು ಸರ್ವೇಯರ್ ಬಂದು ಎಲ್ಲ ಅಬಾದ್ ಮಾಡಿಕೊಟ್ಟು ಹೋಗಿರೋದನ್ನ, ತೆರವು ಮಾಡಿಕೊಟ್ಟು ಹೋಗಿರೋದನ್ನ ಇನ್ನು ನಾವೆಲ್ಲ ಮಾಡಿಕೊಟ್ಟಿದ್ದೀವಿ, ಇನ್ನು ಈ ದಾರಿಯನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ರೂ ಕೂಡ ಇವರು ನಮಗೆ ಕಾಲಾವಕಾಶ ಬೇಕು, ನಾವು ಇಲ್ಲಿ ಪೈಪೆಲ್ಲ ಒಂದು ವಾರ ಟೈಮ್ ತಗೊಂಡು ಆ ಕಾಲಾವಧಿಯಲ್ಲಿ ಕೆಟ್ಟ ಆಲೋಚನೆ ಮಾಡಿದ್ದಾರೆ. ಇಲ್ಲಿ ಚಾನಲ್ ತೋಡಿದ್ದಾರೆ. ಕಾನೂನಿಗೆ ವಿರುದ್ಧವಾಗಿ ತಹಸೀಲ್ದಾರರ ತೀರ್ಪಿಗೂ ಬೆಲೆ ಕೊಡದಲ್ಲಿ ಒಂದು ತೀರ್ಪಿಗೆ ನಾವು ಓಡಾಡಬಾರ್ದು ಅಂತ ದುರುದ್ದೇಶದಲ್ಲಿ ಚಾನಲ್ ತೋಡಿದ್ದಾರೆ. ಸರ್ಕಾರ ಏನು, ತಹಸೀಲ್ದಾರ್ ಏನು ನಮಗೆ ದಾರಿಗೆ ಅನುವು ಮಾಡಿಕೊಟ್ಟಿದ್ದಾರೋ ಅದನ್ನು ನಾವು ರಸ್ತೆಯ ಹಳ್ಳ ಇದ್ದಿದ್ದನ್ನು ನಾವು ತುಂಬಕ್ಕಿಂತ ಇಲ್ಲಿ ಮಣ್ಣು ಹೊಡಿತಾ ಇದ್ವಿ. ಬೆಳಿಗ್ಗೆಯಿಂದಲೂ ಬಂದು ಅದಕ್ಕೆ ಅಡ್ಡಿಪಡಿಸ್ತೀವಿ. ಈಗ ನಾವು ಅಲ್ಲಿ ಸ್ಟೇಷನ್ಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮಗೆ ಮೀಡಿಯಾದ ಸಪೋರ್ಟು ಕೊಡಬೇಕು, ಬೆಂಬಲ ಬೇಕು. ಇಲ್ಲಿ ಈ ಬಲಾಢ್ಯರ ದಬ್ಬಾಳಿಕೆನೇ ಹೆಚ್ಚಿಗೆ ಆಗಿದೆ. ಇದು ಬೇರೆ ಇಲ್ಲ, ಅದೇ ಹೆಚ್ಚಿಗೆ. ಅವ್ರು ಯಾವ ಕಾನೂನಿಗೂ ಲೆಕ್ಕಿಸ್ತಾ ಇಲ್ಲ, ಯಾವ ತಹಸೀಲ್ದಾರ್ ತೀರ್ಪಿಗೂ ಲೆಕ್ಕಿಸಿದಂಗೆ ಚಾನಲ್ ಕೊಡ್ತಾರೆ. ಮೊದಲು ತಹಸೀಲ್ದಾರರು ಮತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿ ರಾಜ್ಯದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಮ್ಮ ಪರಮೇಶ್ವರ್ ಆಗಲಿ ಮತ್ತು ಸ್ಥಳೀಯ MLA ಜಯಚಂದ್ರ ಅವರು ಇವನ್ಯಾವುದನ್ನು ಕೂಡ ಉದಾಸೀನ ಮಾಡಬಾರ್ದು. ಇಲ್ಲಿ ಬಡಬಗ್ಗರಿಗೆ ಆಗೋಂಥ ತೊಂದರೆಗಳನ್ನ ಗಮನಿಸಬೇಕು. ರೈತಾಪಿ ಜನಕ್ಕೆ ಇಲ್ಲಿ ರಸ್ತೆಗಳು ಬೇಕೇ ಬೇಕಿಲ್ಲಿ, ಬರೀ ನಮಗೆ ಮಾತ್ರನೇ ಅಲ್ಲ. ಇಲ್ಲಿ ಈ ಭಾಗದಲ್ಲಿ ಹೋಗ್ತಕ್ಕಂಥ ಈ ಕೆರೆ ತುಂಬಿದಾಗಂತೂ ನಮಗೆಲ್ಲೂ ಹೋಗೋಕ್ಕಾಗೋದೇ ಇಲ್ಲ. ಹೇಮಾವತಿ ಚೇನಲ್ ಬಂದರೆ ಮೊದಲಾದರೂ ಕೂಡ ಕೆರೆ ನೀರು ಖಾಲಿ ಆಗೋದು, ಇವಾಗ ಖಾಲಿ ಆಗ್ತಾ ಇಲ್ಲ. ವರ್ಷ ಪೂರ್ತಿನ ಕೆರೆ ಕಟ್ಟೆ ತುಂಬಿರ್ತದೆ. ಇಲ್ಲಿ ನಮಗೆ ಇವಾಗ ನಮ್ಮ ಸ್ವಂತ ಜಮೀನುಗಳಿದ್ದಾವೆ, ನೀವು ಇಲ್ಲಿ ಬರಬೇಡಿ ಅಂತ ಅಡ್ಡಿ ಮಾಡ್ತಾರೆ. ಮೊದಲು ಅಲ್ಲಿ ತೋಟದಲ್ಲಿ ಒಂದು ರಸ್ತೆ ಬಿಟ್ಕೊಟ್ಟಿದ್ರು, ಅನುತನಲ್ಲಿ ಹೋಗ್ತಾ ಇದ್ವಿ. ಈಗ ಅಲ್ಲೂ ಅಡ್ಡಿ ಮಾಡಿರು, ಅವರು ಬಜ್ಜಣ್ಣರು ಅಂತ ಹೇಳಿ ಅವರು ಪೊಲೀಸ್ ಇಲಾಖೆ ಅವರು ಅಲ್ಲಿ ಅಡ್ಡಿ ಮಾಡಿದ್ರು. ಇಲ್ಲಿ ದುರುದ್ದೇಶದಲ್ಲಿ ಇಲ್ಲಿ ಹೋಗ್ತಾ ಇದ್ದು ಜಮೀನು, ಅಲ್ಲಿಗೂ ಕೂಡ ಇದನ್ನ ಖಂಡಿತ ನೋಡಿ ಹುದಿಯೆಲ್ಲ ಹಾಕ್ಬೋದು. ಈಗ ನಾವು ಎಲ್ಲೇ ಬಂದರೂ ಕೂಡ ನಮ್ಮ ಮನೆಗಳಿಗೆ ಹೋಗ್ಬೇಕು ಅಂತಂತಂದ್ರೆ, ನಮ್ಮ ತೋಟಗಳಿಗೆ ಹೋಗ್ಬೇಕು ಅಂತಂದ್ರೆ ಎಲ್ಲೂ ದಾರಿ ಇಲ್ಲ. ಅವ್ರ ಖಾಸಗಿ ಜಮೀನಲ್ಲಿ ನಾವು ಹೋಗೋಕ್ಕೆ ನಮಗೆ ಬಿಟ್ಕೊಡೋದಿಲ್ಲ. ಸರ್ಕಾರ ಯಾವ ಕಾರಣಕ್ಕೂ ಕೂಡ ಇದನ್ನು ಉದಾಸೀನ ಮಾಡಬಾರ್ದು. ನಾಳೆಗೆ ಹೆಚ್ಚು ಕಮ್ಮಿ ಆಗದೆ ಸುಮ್ಮನೆ ಎಲ್ಲ ಸಂಘರ್ಷಗಳಾಗ್ತವೆ, ಗಲಾಟೆಗೆ ಅವಕಾಶ ಮಾಡಿಕೊಡ್ಬಾರ್ದು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಬೇಗ ರಸ್ತೆಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ. ಬಟ್ ಆ್ಯಕ್ಚುಲಿ ನಾವು ಎಲ್ಲದೂ ತಹಸೀಲ್ದಾರ್ ಸಮೇತ ಎಲ್ಲ ಇದು ಮಾಡಿದ್ವಿ ಸರ್, ಇನ್ಫಾರ್ಮ್ ಮಾಡಿಬಿಟ್ಟು ನಾವಲ್ಲೇ 4 ವರ್ಷದಿಂದ 3 ವರ್ಷ ಆಯ್ತು ಸರ್. ಬಟ್ ಆದರೆ ತಹಸೀಲ್ದಾರ್ ಸಮೇತ ಬಂದ್ಬಿಟ್ಟು ಎಲ್ಲ ಪೂರ್ತಿನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಅದಕ್ಕೆ ಅವರು ಇದು ಹಳ್ಳ ತೆರವು ಅಂತ ಹೇಳ್ಬಿಟ್ಟು ನಮ್ಮ ಇದು ಜಮೀನಲ್ಲಿ ನಾವು ಉಳ್ಕೊಂಡಿದ್ದೀವಿ, ನಾವು ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ ನಮ್ಮದು ಮಣ್ಣೆಲ್ಲ ತೆಗೆದ್ಬಿಟ್ಟು ಇದು ಮಾಡಿದ್ವಿ.
ಬಟ್ ನಮ್ಗೆ ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ. ಬಟ್ ಅದಕ್ಕೆ ಟೈಮ್ ಮಾಡಿ ನಮಗೆ ಇದನ್ನು ಪರಿಹಾರ ಇದು JCB ತಗ್ಸಿರೋರು ಹೊಂಜಿನಹಳ್ಳಿ ನರಸಿಂಹಣ್ಣವರು. ಅವ್ರ ಜಮೀನು ಅಂತ ಹೇಳ್ಬಿಟ್ಟು ಅವ್ರ ಮಣ್ಣು ಹೊಡ್ಸಿದೀವಿ ಸರ್. ಅದಕ್ಕೆ ನಾವು ಬಿಲ್ಡರ್ ತಕೊಂಡಿದೀವಿ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡಿದ್ರು. ಈ ಟ್ರಂಚ್ ಅವರೇ ಹೊಡ್ಸಿರೋದು. ಮಾಮೂಲಿ ನೀವು ಇಲ್ಲೆಲ್ಲ ರೂಢಿ ದಾರಿ ಇದೆ, ನೀವು ಓಡಾಡ್ತಾ ಇದ್ದೀರಾ ಇಲ್ಲಿ. ಇದು ಮಾಮೂಲಿ ರೋಡ್ ಇದೆ, ನೀವು ಓಡಾಡಕ್ಕೆ ಇದೇ ರೋಡ್ ಇದು. ಎಲ್ಲ ಬಂದು ತೋರಿಸಿ ಇಲ್ಲ ಆಚೆ ರೋಡ್ ಬಿಟ್ಕೊಡಪ್ಪ ಇವ್ರಿಗೆ ಓಡಾಡಕ್ಕೆ ಅಂತ ಹೇಳಿ ಅಂತ ಹೇಳಿ ದಾರಿಯಲ್ಲಿ ಎಲ್ಲ ಕಡಕ್ ತೆಗೆದು ಬಿಟ್ಟ. ನಮ್ಮ ಹುಡುಗರಿಗೆ ಇಲ್ಲ ನಾನೇ ರೋಡ್ ಮಾಡ್ಕೊಡ್ತೀನಿ ಯಾರು ಮಾಡಬೇಡ್ರಿ ಅಂತ ಹೇಳಿ ನಾನು ಬಂದಿರಲಿಲ್ಲ ಅವತ್ತು. ನಮ್ಮ ಹುಡುಗರು ಬರೋಣಪ್ಪ ಮತ್ತು ಏನು ಬೇಡ ಅವರೇ ಮಾಡ್ತಾಯಿದ್ರು ಕೆಲಸ ಮಾಡಿಸ್ಕೊಳ, ಚರಂಡಿ ಹೊಡಿತಾಯಿದ್ರೆ ಹೊಡ್ತಾರ, ಖರಾಬಿ ಒಂದು ಸುಟ್ಟು ಅಂತ ಯಾರು ಇದ್ರು ಅವ್ನು ಒತ್ತುವರಿ ಮಾಡ್ಕೊಡ್ರಿ ಅಂತ ಒತ್ತುವರಿನ ತೆರವುಗೊಳಿಸ್ರಿ ಅಂತ ಅರ್ಜಿ ಕೊಟ್ಟಿದ್ದು ತಹಸೀಲ್ದಾರ್. ಇದು ಖರಾಬ್ ಡಾಕ್ಯುಮೆಂಟ್ಸ್ ಏನಾದ್ರು ಇದೆ, ನಕಲ್ಸೆ ಏನಾದ್ರು? ಎಲ್ಲ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಏನ್ ಬಂದಿದ್ರು? ತಹಸೀಲ್ದಾರ್ 15 ದಿನ ತಹಸೀಲ್ದಾರ್. ಈಗ ಪೊಲೀಸ್ನವ್ರು ಬಂದಿರಲ್ಲ, ಅವ್ರೇನ್ ಹೇಳಿದ್ರು? ಇದನ್ನ ಏನಪ್ಪ ಇದು ಹಳ್ಳ ಅಂತ ತೆರವುಗೊಳಿಸ್ಬಿಟ್ಟು 8 ಗುಂಟೆ ಖರಾಬ್ ಸರ್. ನೀನ್ ತೆಗ್ಸಿದ್ಯಾ ನೀನೇ ಮುಚ್ಚಿಸ್ಕೊಡು ನೀನ್ ತೆಗ್ಸಿದ್ಯಾ ಈಗ ತೆಗ್ಸು ಅಂತ ಹೇಳಿದ್ರು ತಹಸೀಲ್ದಾರ್. ಇಲ್ಲ ಮತ್ತೆ ಹೆಂಗ್ ತೆಗಿಸ್ತೀನಿ ಈಗ ಮುಚ್ಕೊಡು ಅಂತ ಹೇಳಿದ್ರೆ ಮುಚ್ಚಕ್ ಹೋದ್ರೆ ಮಗಳು ಗೊತ್ತೈತೆ, ಅವ್ರ ಅಪ್ಪನೂ ಗೊತ್ತಾರೆ ಮುಚ್ಚಬಾಡ್ರಿ ಇಲ್ಲಿ ಅಂತಾರೆ. ತಹಸೀಲ್ದಾರ್ನೇ ಕರ್ಕೊಂಬತ್ತೀನಿ ನಾನು ಅಂತಾರೆ. ಯಾರು ಬಂದಿದ್ದಾರ ಅವ್ರ ಹೆಸರು? ಈಗ ಮಗಳು ನರಸಿಂಹಯ್ಯ ನರಸಿಂಹಯ್ಯ ಮಗಳು, ಇವ್ ಮೂವರು ಬರ್ತಾರೆ ಮಕ್ಳು ಇಬ್ರು ಅಡ್ಡನ ಮಣ್ಣು ತುಂಬಾಡ ಅಂತ. ಇದು ನಾವು ಓಡಾಡೋದು ಎಲ್ಲ ಇಲ್ಲಿಗಾರೆ 6 ತಿಂಗಳು 1 ವರ್ಷ 2 ವರ್ಷ ಆಗೈತಿ ನಾನು ಅರ್ಜಿ ಕೊಟ್ಟು ನಾವು ತಹಸೀಲ್ದಾರಿಗೆ. ಲೋಕಾಯುಕ್ತರಿಗೆಲ್ಲ ಹಾಕಾವತಿ ಸ್ವಾಮಿ ಬಂದಿದ್ದು ಇದ್ರ ತಹಸೀಲ್ದಾರೇ ಬರ್ತಿರ್ಲಿಲ್ಲ ಇಲ್ಲಿಗೆ. ಲೋಕಾಯುಕ್ತರು ಹಾಕೋದಕ್ಕೆ ಅವ್ರ ತನಿಖೆ ತಗೊಂಡೋದಕ್ಕೆ ಬಂದು ಅವರು ತಹಸೀಲ್ದಾರ್ಗೆ ಬಂದು ಅಳತೆ ಮಾಡಿಸ್ಕೊಟ್ಟಾಗಿರೋದು ನಮಗೆ.